ಸಂಶಯ ಇರ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಮಾತು. ಈಗ ನಾನು ಹೇಳುವಂಥದ್ದು, ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ UGC ಶ್ರೇಣಿ ಕೊಡ್ತದೆ. ಬಹುಶಃ ಕೆಲವರಿಗೆ ಜಿಲ್ಲಾಧಿಕಾರಿಗಳಿಗಿಂತ ಜಾಸ್ತಿ ಸಂಬಳ ಬರ್ತದೆ. ಆದರೆ ದುರಂತ ಏನಂದ್ರೆ, ನಿರಂತರವಾಗಿ ಯಾರಾದರೂ ರಾಜಕೀಯ ನಾಯಕರು ಮತ್ತೊಬ್ಬರು ಇಟ್ಕೊಂಡು ಬಂದು ನಾವು ಪಾಠ ಹೇಳ್ಕೊಡಕ್ಕೆ ಕೆಲಸದ ಬಿಟ್ಟು ನಾವಲ್ಲಿ JD ಆಫೀಸಲ್ಲಿ ಹೋಗ್ಬೇಕು, ನಾವಿಲ್ಲಿ ಹೈಯರ್ ಎಜುಕೇಶನ್ ಕೌನ್ಸಿಲ್ಗೆ ಬರಬೇಕು, ನಾವು ಮತ್ತೊಂದು ಕಡೆ ಹೋಗ್ಬೇಕು. ಅಂದ್ರೆ ಉದ್ದೇಶ ನಿಮ್ಗೆ ಯಾಕೆ UGC ಸ್ಕೇಲ್ ಯಾಕೆ ಕೊಡಬೇಕು? ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನಿಮಗೆ ಆ ಒಂದು ಸ್ಕೇಲ್ ಕೊಟ್ಟು ನೀವು ಪಾಠ ಹೇಳ್ಕೊಡ್ದಿರಾ ನಾನ್ ಟೀಚಿಂಗ್ ಪೋಸ್ಟ್ಗೆ ಯಾಕೆ ಬರಬೇಕು? ಮಕ್ಕಳಿಗೆ ಯಾರು ಪಾಠ ಹೇಳ್ಕೊಡೋರು? ಮತ್ತೆ ನಿಮ್ಮಂತ ಹಿರಿತನ ಸೀನಿಯಾರಿಟಿ ಇರ್ತಕ್ಕಂಥವ್ರು ಪಾಠ ಹೇಳ್ಕೊಡಿದಿರ ನೀವು ಬಂದು ಅಲ್ಲಿ ಬೆಂಚ್ ಟೇಬಲ್ ಕೆಲಸ ಮಾಡಿಕೊಂಡು ನೀವು ಕೂರುವಂಥದ್ದಕ್ಕೆ ಯಾಕೆ ಸಂಬಳ ಕೊಡಬೇಕು? ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದೆ, ಯಾರು ಟೀಚಿಂಗ್ ಇಂದ ನಾನ್ ಟೀಚಿಂಗ್ಗೆ ಹೋಗ್ಬಾರ್ದು ಅಂತ. ನಮ್ಮ ಬಹಳಷ್ಟು ಒತ್ತಡ ಬರ್ತದೆ ನನ್ನ ಮೇಲೆ, ಸುಮಾರು ಸಿಕ್ಕಾಪಟ್ಟೆ ಒತ್ತಡ. ಎಷ್ಟೋ ಜನ ನನ್ನ ಮೇಲೆ ಡ್ರೈಗಾಡ್ತಾರೆ, ನೀನು ರೂಲ್ಸ್ ಹೇಳೋದಕ್ಕೆ ನೀನು ಮಿನಿಸ್ಟರ್ ಆಗ್ಬೇಕಂತ ಮಾತಾಡ್ತಾರೆ. ನಾನು ಹೇಳಿದೆ, ನಾನು ಆಗೋದಿಲ್ಲ, ನಾನು ಪಾಠ ಹೇಳ್ಕೊಡೋರು ಯಾರು, ಈಗಲೇ ಟೀಚಿಂಗ್ ಫ್ಯಾಕಲ್ಟಿ ಸ್ಟ್ರೆಂತ್ ಕಮ್ಮಿ ಇದೆ, ಸುಮಾರು ಇವತ್ತು 40% 50% ಇವತ್ತು ವೇಕೆನ್ಸೀಸ್ ಇದೆ. ಇವತ್ತು ಬಹಳಷ್ಟು ಹೊಸ ಕೋರ್ಸ್ಗಳನ್ನು ನಾವು ತರ್ತಾ ಇದ್ದೀವಿ, ಅದಕ್ಕೆ ಬೇಕಾದಂಥ ಫ್ಯಾಕಲ್ಟಿಗೆ ಅತಿಥಿ ಉಪನ್ಯಾಸಕರನ್ನ ಬಳಸ್ಕೊಳ್ತಾ ಇದ್ದೀವಿ. ಇಂಥದ್ರಲ್ಲಿ ಸಂಬಳ ಹೆಚ್ಚು ತಗೊಂಡವ್ರು ಹೋದಾಗ ನಾನು ಕೆಲವರಿಗೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು UGC ಸ್ಕೇಲನ್ನು ಬಿಟ್ಟು ಸ್ಟೇಟ್ ಸ್ಕೇಲ್ ತಗೊಂಡಿದ್ರೆ ಮಾತ್ರ ನಿಮಗೆ ಅಲ್ಲಿ ಅನುಮತಿ ಕೊಡ್ತೀವಿ ಅಂತ. ಅದು ಯಾವುದು ಬಹಳ ಆಯ್ದ ಪ್ರಕರಣಗಳಲ್ಲಿ ಬಹಳ ಮುಖ್ಯಮಂತ್ರಿಗಳು ಆದೇಶ